ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಸುರಾರಿ ಜೈತ್ರ ಶ್ರೀಕೃಷ್ಣ ಪಜ್ಜಲಜ ಭೃಂಗ ಕೃತಾಘಭಂಗ ಸಹ್ಯೇಷ ದೇಹಿ ಸಕಲೈರುಪಜೀವ್ಯಮನ್ನಂ ಸಂಹರ್ತೃ ಸರ್ವಭುವನಸ್ಯ ಕುಮಾರ ಮಹ್ಯಂ. ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ, ವಿಷ್ಣು ತೀರ್ಥರಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಮಿತ್ರ ಅಂತ. ಯಾಕೆಂದ್ರೆ ಇಬ್ರು ಒಂದೇ ರೂಮ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವರು ಸ್ನೇಹಿತರಾಗಿರ್ತಾರೆ. ಹಾಗೆ ಮಧ್ವಾಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರಾದಂತಹ, ನಂತರದಲ್ಲಿ ಸನ್ಯಾಸಾಶ್ರಮದಲ್ಲಿ ಸುಬ್ರಹ್ಮಣ್ಯ ಮಠಕ್ಕೆ ಆಶ್ರಮವನ್ನು ತೆಗೆದುಕೊಂಡು ವಿಷ್ಣು ತೀರ್ಥರು ಅಂತ ಮಧ್ವಾಚಾರ್ಯರಿಂದ ಆಶ್ರಮ ನಾಮವನ್ನು ಪಡೆದಂತಹವರು ಯಾರಿದ್ದಾರೋ ಅಂತಹ ವಿಷ್ಣು ತೀರ್ಥರು ಶ್ರೀ ವಿಷ್ಣು ತೀರ್ಥ. ಆ ವಿಷ್ಣು ತೀರ್ಥರು ಬಂದು ವಾಸ ಮಾಡಿದ್ದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ. ಹಾಗಾದ್ರೆ ವಿಷ್ಣು ತೀರ್ಥರು ಮತ್ತು ಸ್ಕಂದ ಇವರಿಬ್ರು ಕೂಡ ಒಂದೇ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಇವರಿಬ್ರು ಕೂಡ ಸ್ನೇಹಿತರೇ ಆಗಿರ್ಬೇಕು. ಅಷ್ಟೇ ಅಲ್ಲ, ಈಗಲೂ ಕೂಡ ನಾವು ಹಿಂದೆ ಹೇಳಿದ್ದೇವಲ್ಲ, ಕುಮಾರ ಪರ್ವತದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದ ತುಂಬಾ ಸಮೀಪದಲ್ಲಿರುವ ಕಾಡುಗಳಲ್ಲಿ ವಿಷ್ಣು ತೀರ್ಥರು ಈಗಲೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಧರ್ಮ ಗ್ಲಾನಿಯಾದಾಗ ಮಧ್ವಾಚಾರ್ಯರು ಒಂದು ಊರಿನಲ್ಲಿ ಇಟ್ಟಂತಹ ಗ್ರಂಥಗಳನ್ನ ತೆಗೆದು ಜಗತ್ತಿಗೆಲ್ಲ ಪ್ರಸಾರ ಮಾಡ್ತಾರೆ ಅನ್ನುವ ಕಥೆಯನ್ನು ಹಿಂದೆ ನೋಡಿದ್ದೇವೆ. ಅದರಿಂದ ಈಗಲೂ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಅತ್ಯಂತ ಸಖ್ಯ ಇದೆ. ಅದರಿಂದ ಶ್ರೀ ವಿಷ್ಣು ತೀರ್ಥರಿಗೆ ಮಿತ್ರರಾಗಿದ್ದಾರೆ, ಸ್ನೇಹಿತರಾಗಿದ್ದಾರೆ. ಯಾರು? ಸ್ಕಂದ. ಆಮೇಲೆ ಸುರಾರಿ ಜೈತ್ರ, ಸುರರಿಗೆ ಅರಿಗಳು. ಯಾರು? ತಾರಕಾಸುರ. ಆ ತಾರಕಾಸುರನನ್ನ ಸಂಹಾರ ಮಾಡಿದವನು ಸ್ಕಂದ. ಸುರಾರಿ ಜೈತ್ರ, ಸುರನಿಗೆ ಅರಿಯಾದಂತಹ ತಾರಕಾಸುರನನ್ನ ಜೈತ್ರ ಕೊಂದವನು. ಶ್ರೀಕೃಷ್ಣ ಪಜ್ಜಲಜ ಭೃಂಗ ಕೃತಾಘ ಭಂಗ, ಶ್ರೀಕೃಷ್ಣ ಪಜ್ಜಲಜ ಭೃಂಗ. ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ದುಂಬಿಯಂತಿರುವವನು. ಕೃತಾಘ ಭಂಗ, ಪಾಪಗಳನ್ನ ಭಗ್ನಗೊಳಿಸುವವನು. ನಮ್ಮಲ್ಲಿರುವ ಪಾಪಗಳೆಲ್ಲವನ್ನೂ ಕೂಡ ಭಗ್ನಗೊಳಿಸಿದವನು. ಅಂದ್ರೆ ಶ್ರೀಕೃಷ್ಣ ಪಜ್ಜಲಜ ಭಂಗ ಅಂತಂದ್ರೆ ಕೃಷ್ಣನ ಪಾದ ಸೇವೆಯಲ್ಲಿ ನಿರಂತರವಾಗಿ ಆಸಕ್ತನಾಗಿರುವವನು ಅಂತ ಅರ್ಥ. ಯಾಕೆ ಅಂತಂದ್ರೆ ಜೇನು ನೊಣಕ್ಕೆ ಜೇನಿನಲ್ಲಿರುವ ಆಸಕ್ತಿ ಎಂದೆಂದಿಗೂ ಕಡಿಮೆ ಆಗೋದಿಲ್ಲ. ಮತ್ತಷ್ಟು ಬೇಕು, ಮತ್ತಷ್ಟು ಬೇಕು, ಮತ್ತಷ್ಟು ಬೇಕು ಅಂತ ಯಾವಾಗಲೂ ಅದರಲ್ಲಿ ಆಸೆ ಇದ್ದೇ ಇರುತ್ತೆ, ಅದು ಕಡಿಮೆ ಆಗೋದಿಲ್ಲ. ಹಾಗೆ ಶ್ರೀಕೃಷ್ಣ ಪಜ್ಜಲ, ಶ್ರೀಕೃಷ್ಣನ ಪಾದಗಳೆಂಬಂತಹ ಕಮಲಗಳು. ಪಜ್ಜಲಜ, ಪಾದಗಳೆಂಬ ಜಲಜ ಅಂದ್ರೆ ಕಮಲಗಳು. ಅದಕ್ಕೆ ಭೃಂಗ, ದುಂಬಿಯಂತಿರುವ. ಯಾರು? ಪರಮಾತ್ಮ, ಸ್ಕಂದ. ಪರಮಾತ್ಮನ ಅತ್ಯಂತ ಆತ್ಮೀಯ ಭಕ್ತನಾದವನು ಅಂತ ಅರ್ಥವಟ್ಟು. ಕೃತಾಘ ಭಂಗ, ನಮ್ಮ ಪಾಪಗಳೆಲ್ಲವನ್ನು ಭಗ್ನಗೊಳಿಸುವಂತಹ ಸ್ಕಂದನೇ. ಸಹ್ಯೇಶ, ಸಹ್ಯ ಪರ್ವತಗಳು ಅಂತ ಯಾವ್ದಿದೆಯೋ, ಸಹ್ಯಾದ್ರಿ ಪರ್ವತಗಳು ಅಂತೇನಿವೆಯೋ, ಸಹ್ಯಾದ್ರಿ ಶ್ರೇಣಿಗಳು ಅಂತೇನಿವೆಯೋ ಅವುಗಳಿಗೆ ಒಡೆಯನಾದವನು ಸ್ಕಂದ. ಸಹ್ಯೇಶ ದೇಹಿ ಸಕಲೈ, ನಮಗೆ ನೀನು ಅನುಗ್ರಹ ಮಾಡ್ಬೇಕು. ಇಷ್ಟೆಲ್ಲ ಅವನನ್ನ ಸ್ತೋತ್ರ ಮಾಡಿದ್ರು. ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ, ವಿಷ್ಣು ತೀರ್ಥರೆಂಬಂತಹ ಮಧ್ವಾಚಾರ್ಯರ ಪೂರ್ವಾಶ್ರಮದ ಅನುಜರಾದಂಥವರಿಗೆ, ಸುಬ್ರಹ್ಮಣ್ಯ ಮಠಕ್ಕೆ ಒಡೆಯರಾದಂಥವರಿಗೆ, ಸ್ವಾಮಿಗಳಾದವರಿಗೆ, ಈಗಲೂ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾ ಅದೃಶ್ಯರಾಗಿರುವಂತಹ ವಿಷ್ಣು ತೀರ್ಥರಿಗೆ ಅತ್ಯಂತ ಆತ್ಮೀಯ ಮಿತ್ರರಾದಂತಹ ಸುರಾರಿ ಜೈತ್ರ, ಸುರರಿಗೆ ಅರಿಯಾದ ತಾರಕಾಸುರನನ್ನ ಕೊಂದಂತಹ ಶ್ರೀಕೃಷ್ಣ ಪಜ್ಜಲಜ ಭೃಂಗ, ಕೃಷ್ಣನ ಪಾದಗಳೆಂಬಂತಹ ಕಮಲಗಳಿಗೆ ದುಂಬಿಯಂತಿರುವ ಕೃತಾಘಭಂಗ, ಅಘಭಂಗ ಮಾಡಲ್ಪಟ್ಟ ನಮ್ಮ ಎಲ್ಲ ಪಾಪಗಳನ್ನ ನಾಶ ಮಾಡುವಂತಹ ಸಹ್ಯೇಶ, ಸಹ್ಯ ಪರ್ವತಕ್ಕೆ ಒಡೆಯನಾದಂತಹ ಕುಮಾರ. ಸ್ಕಂದ ಕುಮಾರನೇ, ಪಾರ್ವತಿಯ ಕುಮಾರನೇ. ಸರ್ವಭುವನಸ್ಯ, ಇಡೀ ಸಮಸ್ತ ಜಗತ್ತಿಗೆ ಉಪಜೀವ್ಯಂ,
ಆಶ್ರಯದಾತನಾದ ಸಕಲೈಹಿ ಉಪಜೀವ್ಯಮನ್ನಂ ಎಲ್ಲರಿಂದಲೂ ಕೂಡ ಸೇವೆಗೊಳ್ಳಲ್ಪಡುವಂತಹ, ಎಲ್ಲರಿಂದಲೂ ಆಶ್ರಯಕ್ಕೊಳಗಾದ ಅಂತಂದ್ರೆ ಎಲ್ಲರಿಂದಲೂ ಕೂಡ ನೀನೇ ನನಗೆ ಆಶ್ರಯ ಅಂತ ಸ್ತೋತ್ರ ಮಾಡಲ್ಪಟ್ಟ, ಬ್ರಹ್ಮಾದಿ ಸಕಲ ದೇವತೆಗಳಿಂದ ನೀನೇ ಆಶ್ರಯ ಅಪ್ಪ ಅಂತ ಸ್ತೋತ್ರಗೊಳ್ಳಲ್ಪಟ್ಟಂತಹ ಯಾವ ಪರಮಾತ್ಮನಿದ್ದಾನೋ ಅಂತಹ ಪರಮಾತ್ಮನನ್ನ ಅನ್ನ ಅಂತ ಕರೀತಾರೆ. ಯಾಕೆ ಅಂದ್ರೆ ಅತ್ತಿ ಇತಿ ಅನ್ನಂ, ಅವನನ್ನ ಆಶ್ರಯಿಸಿಕೊಂಡು ಇಡೀ ಜಗತ್ತಿರೋದ್ರಿಂದ ಅವನು ಅನ್ನ. ಅಷ್ಟೇ ಅಲ್ಲ, ಅವನು ಎಲ್ಲವನ್ನೂ ಕೂಡ ತಿಂತಾನೆ, ಸಂಹಾರ ಮಾಡ್ತಾನೆ, ಅದರಿಂದಲೂ ಅವನು ಅನ್ನ. ಸಂಹರ್ತೃ ಸರ್ವಭುವನಸ್ಯ, ಇಡೀ ಜಗತ್ತಿಗೆ ಸಂಹರ್ತೃ ಆಗಿದ್ದಾನೆ. ಸಕಲೈಹಿ ಉಪಜೀವ್ಯಮನ್ನಂ, ಎಲ್ಲರಿಂದಲೂ ಆಶ್ರಯಿಸಲ್ಪಟ್ಟಿದ್ದಾನೆ. ಅಂತಹ ಅನ್ನಂ, ಅನ್ನ ಶಬ್ದವಾಚ್ಯನಾದಂತಹ ಪರಮಾತ್ಮನನ್ನ ಮಮ ದೇಹಿ ನನಗ್ ಕೊಡು, ಅವನ ಜ್ಞಾನ ನನಗ್ ಬರೋ ಹಾಗೆ ಮಾಡು. ಸಹ್ಯ ಪರ್ವತಕ್ಕೆ ಒಡೆಯನಾದಂತಹ ಸ್ಕಂದನೆ, ಸಕಲೈಹಿ ಉಪಜೀವ್ಯಮನ್ನಂ ಎಲ್ಲರಿಂದಲೂ ಆಶ್ರಯಿಸಲ್ಪಡುವಂತಹ, ಉಪಜೀವ್ಯಂ ಆಶ್ರಯಿಸಲ್ಪಡುವ, ಎಲ್ಲರಿಗೂ ಉಪಜೀವ್ಯನಾದಂತಹ ಯಾವ ಪರಮಾತ್ಮನಿದ್ದಾನೋ ಅಂತಹ ಪರಮಾತ್ಮನನ್ನ, ಅನ್ನಂ ಎಲ್ಲರಿಗೂ ಆಶ್ರಯನಾದ್ದರಿಂದ ಅನ್ನ ಅಂತ ಕರೆಸಿಕೊಳ್ಳುವಂತಹ ಆ ಪರಮಾತ್ಮನನ್ನ, ಸರ್ವಭುವನಸ್ಯ ಸಂಹರ್ತೃ ಇಡೀ ಜಗತ್ತಿಗೆ ಸಂಹಾರಕನಾದಂತಹ ಆ ಪರಮಾತ್ಮನನ್ನ ಮಮ ದೇಹಿ ನನಗ್ ಕೊಡು ಅಂತಂದ್ರೆ ಅವನ ಜ್ಞಾನ ಬರುವ ಹಾಗೆ ನನ್ನನ್ನ ಪ್ರೇರಣೆ ಮಾಡು ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ಕಂದನನ್ನ. ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಸುರಾರಿ ಜೈತ್ರ ಶ್ರೀಕೃಷ್ಣ ಪಜ್ಜಲಜ ಭಂಗ ಕೃತಾಘಭಂಗ ಸಹ್ಯೇಶ ದೇಹಿ ಸಕಲೈರುಪಜೀವ್ಯಮನ್ನಂ ಸಂಹರ್ತೃ ಸರ್ವಭುವನಸ್ಯ ಕುಮಾರ ಮಹ್ಯಂ. ವಿಷ್ಣು ತೀರ್ಥರೆಂಬಂತಹ ಮುನಿಗಳಿಗೆ ಆತ್ಮೀಯ ಮಿತ್ರನಾದವನೇ, ಸುರನ ಅರಿಯಾದಂತಹ ತಾರಕಾಸುರನನ್ನ ಜೈತ್ರ ಗೆದ್ದವನೇ, ಶ್ರೀಕೃಷ್ಣ ಪತ್ ಅಂತಂದ್ರೆ ಶ್ರೀಕೃಷ್ಣನ ಕಾಲುಗಳೆಂಬ ಜಲಜ ಕಮಲಕ್ಕೆ ಭೃಂಗ ದುಂಬಿಯಂತಿರುವವನೇ, ಅಂದ್ರೆ ನಿರಂತರವಾಗಿ ಪರಮಾತ್ಮನ ಪಾದ ಸೇವೆಯಲ್ಲಿ ಆಸಕ್ತನಾಗಿರುವವನೇ, ಕೃತಾಗ ಭಂಗ ಭಕ್ತರ ಪಾಪಗಳನ್ನ ಸಂಹಾರ ಮಾಡುವವನೇ, ಸಹ್ಯೇಶ ಸಹ್ಯಾದಿ ಪರ್ವತಕ್ಕೆ ಒಡೆಯನಾದವನೇ, ಸಕಲೈರುಪಜೀವ್ಯಮನ್ನಂ ಎಲ್ಲರಿಂದಲೂ ಆಶ್ರಯಿಸಲ್ಪಡುವ, ಅದರಿಂದಲೇ ಅನ್ನ ಎಂಬ ಶಬ್ದದಿಂದ ಕರೆಸಿಕೊಳ್ಳುವ ನಾರಾಯಣನನ್ನ, ಸರ್ವಭುವನಸ್ಯ ಸಂಹರ್ತೃ ಇಡೀ ಜಗತ್ತಿಗೆ ಸಂಹಾರಕನಾದಂತಹ ಆ ಪರಮಾತ್ಮನನ್ನ, ಕುಮಾರ ಸ್ಕಂದನೇ ಮಹ್ಯಂ ದೇಹಿ ನನಗೆ ಕೊಡೋ ಅಂತ ಇದರಲ್ಲಿ ಸ್ಕಂದನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀ ವಿಷ್ಣು ತೀರ್ಥ ಮುನಿ ಮಿತ್ರ ಸುರಾರಿ ಜೈತ್ರ ಶ್ರೀಕೃಷ್ಣ ಪಜ್ಜಲಜ ಭೃಂಗ ಕೃತಾಘಭಂಗ ಸಹ್ಯೇಶ ದೇಹಿ ಸಕಲೈರುಪಜೀವ್ಯಮನ್ನಂ ಸಂಹರ್ತೃ ಸರ್ವಭುವನಸ್ಯ ಕುಮಾರ ಮಹ್ಯಂ ಅಂತ. ಇಷ್ಟಕ್ಕೆ ಈ ಶ್ಲೋಕದ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಗುರುಗಳೇ, ಒಂದು ಅನುಮಾನ.